ಟಾರ್ಚರ್ ಮಾಡಿ ಸಾಯಿಸಬೇಕು, ಈಸಿ ಡೆತ್ ಸಿಗಬಾರ್ದು, ಫುಲ್ ಟಾರ್ಚರ್ ಮಾಡಿ ಸಾಯಿಸಬೇಕು. ನೆಕ್ಸ್ಟ್ ಯಾವ ಹುಡುಗಿ ಮೇಲೆ ಕಣ್ಣು ಎತ್ತಾಕು ನೋಡಬಾರ್ದು. ಕಾಲೇಜ್ ಮಂದ ತೊಂಬನ ಬೇಲೆ ಕಾಲೇಜ್ ಮಂದ ತೊಂಬರಿ ಅವನ್ನ ಅವ್ರು ಇಲ್ಲಿ ತಂದಿದ್ದು ನಾವು ವಿದ್ಯಾರ್ಥಿಗಳ ಶಿಕ್ಷೆಯನ್ನು ಕೊಡ್ತೇವೆ. ಇನ್ನೊಮ್ಮೆ ಅಂತ ಹುಡುಗರು ಯಾರಿಗೂ ಕಣ್ಣೆತ್ತು ನೋಡಬಾರ್ದು. ಹಾಕ್ಸಾಕತ್ರಿ, ಯಾಕಂದ್ರೆ ಕಾಲೇಜ್ ಮುಂದೆ ಹಾಕಿದ್ರೆ ಇನ್ನೊಮ್ಮೆ ಯಾವ ಘಟನೆ ನಡೆಯೋದಿಲ್ಲ. ನೀವು ಜೈಲ್ ಒಳಗೆ ಊಟ ಕೊಟ್ಟು ಅವ್ಗೆ ಸಪೋರ್ಟ್ ಕೊಟ್ಟು ಅವಂಗೆ ಬೇಲ್ ತೊಗೊಂಬಂದು ಮತ್ತೆ ಮಾಡ್ತೇನಂತಂದ್ರೆ ಇದು ಆಗಲಾರ್ದು ಮಾತು. ಯಾಕಂದ್ರೆ ಯಾವ ತಂದೆ ತಾಯಿಗೂ ಕಳಿಸ್ಬೇಕಂತಂದ್ರೆ ಎಲ್ಲರೂ ಜೈಲ್ ಬಿಟ್ಟು ಕುಂದ್ರಬೇಕು. ಆ ಥರ ಕಾಲೇಜ್ ಮುಂದೆ ಏನು ಹಾಕ್ಬಿಡ್ರಿ ಅವನ್ನ ಟಾರ್ಚರ್ ಮಾಡಿ ಸಾಯಿಸಬೇಕು, ಈಸಿ ಡೆತ್ ಸಿಗಬಾರ್ದು, ಫುಲ್ ಟಾರ್ಚರ್ ಮಾಡಿ ಸಾಯಿಸಬೇಕು. ನೆಕ್ಸ್ಟ್ ಯಾವ ಹುಡುಗಿ ಮೇಲೆ ಕಣ್ಣು ಎತ್ತಾಕು ನೋಡಬಾರ್ದು. ಕಾಲೇಜ್ ಮಂದ ತೊಂಬನ ಬೇಲೆ ಕಾಲೇಜ್ ಮಂದ ತೊಂಬರಿ ಅವನ್ನ ಅವ್ರು ಇಲ್ಲಿ ತಂದಿದ್ದು ನಾವು ವಿದ್ಯಾರ್ಥಿಗಳ ಶಿಕ್ಷೆಯನ್ನು ಕೊಡ್ತೇವೆ. ಇನ್ನೊಮ್ಮೆ ಅಂತ ಹುಡುಗರು ಯಾರಿಗೂ ಕಣ್ಣೆತ್ತು ನೋಡಬಾರ್ದು. ಹಾಕ್ಸಾಕತ್ರಿ, ಯಾಕಂದ್ರೆ ಕಾಲೇಜ್ ಮುಂದೆ ಹಾಕಿದ್ರೆ ಇನ್ನೊಮ್ಮೆ ಯಾವ ಘಟನೆ ನಡೆಯೋದಿಲ್ಲ. ನೀವು ಜೈಲ್ ಒಳಗೆ ಊಟ ಕೊಟ್ಟು ಅವ್ಗೆ ಸಪೋರ್ಟ್ ಕೊಟ್ಟು ಅವ್ಗೆ ಬೇಲ್ ತೊಗೊಂಬಂದು ಮತ್ತೆ ಮಾಡ್ತೇನಂತಂದ್ರೆ ಇದು ಆಗಲಾರ್ದು ಮಾತು. ಯಾಕಂದ್ರೆ ಯಾವ ತಂದೆ ತಾಯಿಗೂ ಕಳಿಸ್ಬೇಕಂತಂದ್ರೆ ಎಲ್ಲರೂ ಜೈಲ್ ಬಿಟ್ಟು ಕುಂದ್ರಬೇಕು. ಆ ಥರ ಕಾಲೇಜ್ ಮುಂದೆ ಏನು ಹಾಕ್ಬಿಡ್ರಿ ಅವನ್ನ ಈ ಸಲ ಮಾಡಲಿ ಉಪೇದಾರವನ್ನೇ ಒಂದು ಮಾಡಲಿ ಬಲಿ ಕೊಟ್ಟು ನಾವು ರಕ್ಷಣೆ ಮಾಡೋರು ರಕ್ಷಣೆ ಮಾಡ್ಯಾವ ನಾವು ರಕ್ಷಣೆ. ಈ ಸಲ ಬರೀ ಪೊಲೀಸ್ ಹಿಡಿದಾರ, ನೆಕ್ಸ್ಟ್ ಸಲ ಪಬ್ಲಿಕ್ ಹೊಡಿತಾರ. ಪಬ್ಲಿಕ್ ಹೊಡಿತಾರೆ. ಈ ಸಲ ಪಬ್ಲಿಕ್ ಹೊಡಿಲಿಕ್ಕಂದ್ರ ಅವ್ರು ಉಂಡಾಲ ಕಲ್ ಮಾಡ್ತೀವಿ. ಈ ಸಲ ಮಾಡಿದ ಅಂತ ತಿಳ್ಕೊ, ಅವ ಅಲ್ಲೇ ಸತ್ತವ ಮಕ್ಕಳನ್ನ ಹರಸುದಿಲ್ಲ ನೋಡ ಬಲಿ ಹಾಕ್ಬಿಡ್ತಾರೆ ನಾಳಿಂದ. ಹೋಗ್ಬೇಕಾದ್ರೆ ವಿಚಾರ ಮಾಡ್ಬೇಕಾಗೈತಿ. ಏನಂದ್ರೆ ಒಂದೇ ಒಂದು ಘೋಷಣೆ ಮಾಡ್ಲಿ, ಅವ್ರ ಎನ್ಕೌಂಟರ್ ಒಂದು ಆರ್ಡರ್ ಮಾಡಿ ಸಾಕು. ಎನ್ಕೌಂಟರ್ ಮಾಡಬೇಕ್ರಿ. ನೀವು ರಿಕ್ವೆಸ್ಟ್ ಎದಕ್ಕೆ ಮಾಡಕತ್ತೀರಿ? ನಿನ್ನೆ ಬರ್ಬರವಾಗಿ ಹತ್ಯೆಯಾಗಿರುವಂತಹ ನೇಹಾ ಹಿರೇಮಠ ಅವರ ಅಂತಿಮ ಯಾತ್ರೆ ರುದ್ರಭೂಮಿಯತ್ತ ಈಗ ತೆರಳುತ್ತಾ ಇದೆ. ಅವರ ಕುಟುಂಬಸ್ಥರ ಒಂದು ಅಳಲು ನೋವು ಸಾಕಷ್ಟು ಮುಗಿಲು ಮುಟ್ಟಿದೆ. ಅವರ ತಂದೆಯವರಿದ್ದಾರೆ, ಅವರ ಕುಟುಂಬಸ್ಥರು ಸಾಕಷ್ಟು ನೋವಿನ ಮಡುವಿನಲ್ಲಿದ್ದಾರೆ. ನನ್ನ ಜೊತೆಗೆ ಶಾಸಕರಾಗಿರುವಂಥ ಮಹೇಶ್ ತೆಂಗಿನಕಾಯಿ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ನೇಹಾ ಹಿರೇಮಠ ಅವರ ಒಂದು ದುರಂತ ಘಟನೆ ಏನು ಹೇಳ್ತೀವಿ? ನೋಡಿ, ಇವತ್ತು ಭಾಳ ದುರ್ದೈವಕರವಾಗಿರ್ತಕ್ಕಂಥ ಸಂಗತಿಯನ್ನು ನಾವು ಇವತ್ತು ಇಡೀ ಹುಬ್ಬಳ್ಳಿ ಜನ ಅನುಭವಿಸ್ತಾ ಇದ್ದೇವೆ. ಯಾವ ಒಂದು ಕಾಲೇಜ್ ವಿದ್ಯಾರ್ಥಿನಿಯಾಗಿ ಕಾಲೇಜಿನಲ್ಲಿ ಉತ್ತಮವಾದಂಥ ಶಿಕ್ಷಣ ಪಡಿತಕ್ಕಂಥ ವಿದ್ಯಾರ್ಥಿ ಬಗ್ಗೆ ಇವತ್ತು ಈ ರೀತಿ ಭೀಕರವಾಗಿರ್ತಕ್ಕಂಥ ಹತ್ಯೆಯನ್ನು ಗಮನಿಸೋದು ಒಂದು ಕಡೆ ಆದರೆ, ಇವತ್ತು ಅವ್ರ ಕುಟುಂಬಕ್ಕೆ ಸಾಕಷ್ಟು ದುಃಖದಲ್ಲಿ ಮಡುವಿನಲ್ಲಿದ್ದಾಗ ಭಾಳ ದುರ್ದೈವಕರ ಸಂಗತಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಹೇಳಿಕೆಗಳನ್ನು ಕೊಡ್ತಾರೆ. ಇದೊಂದು ಆಕಸ್ಮಿಕ ಘಟನೆ ಅಂತಕ್ಕಂಥ ಹೇಳಿಕೆಯನ್ನು ಇವತ್ತು ಗೃಹ ಸಚಿವರು ಕೊಟ್ಟಾರ ಅನ್ನುವಂಥದ್ದು ತಮ್ಮ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊಂಡಿದ್ದೇನೆ. ನನಗೆ ಭಾಳ ಆಶ್ಚರ್ಯ ಆಗುತ್ತೆ. ಒಂದು ಜವಾಬ್ದಾರಿಯ ಸ್ಥಾನದಲ್ಲಿರ್ತಕ್ಕಂಥ ಸನ್ಮಾನ್ಯ ಗೃಹ ಸಚಿವರು ಆಕಸ್ಮಿಕ ವರ್ಡಿನ ಡೆಫಿನಿಷನ್ ಆದರೂ ಏನಂತ ಅರ್ಥ ಮಾಡ್ಕೋಬೇಕು ಒಂದ್ಸಲ. ನಾವು ಹೋಗೋ ಮುಂದೆ ಮರ ಬಿತ್ತಂತಂದ್ರೆ ಅವಾಗ ಏನಾರ ಹತ್ಯೆ ಆತಂದ್ರೆ ಅದೊಂದು ಆಕಸ್ಮಿಕ ಆಗುತ್ತೆ. ಹೋಗೋ ಮುಂದೆ ಕಾರ್ ಆಕ್ಸಿಡೆಂಟ್ ಆತಂದ್ರೆ ಅದೊಂದು ಆಕಸ್ಮಿಕ ಅಂತ ಆಗುತ್ತೆ. ನಾವು ಹೋಗೋ ಮುಂದೆ ಏನೋ ಒಂದು ಸಿಡ್ಲು ಬಡೀತು ಅಂತಂದ್ರೆ ಅದೊಂದು ಆಕಸ್ಮಿಕ ಅಂತ ಆಗುತ್ತೆ. ಆದರೆ ಇವತ್ತು ಒಬ್ಬ ಮುಸಲ್ಮಾನ್ ಯುವಕ, ಇವತ್ತು ಜಿಹಾದಿ ಮನಸ್ಥಿತಿ ಉಳಿರ್ತಕ್ಕಂಥ ಯುವಕ, ಇವತ್ತು ಅವರನ್ನ ಬರ್ಬರವಾಗಿ 8 ಬಾರಿ ಇರಿದವ್ರನ್ನ ಕೊಲೆ ಮಾಡ್ತಕ್ಕಂಥದ್ದನ್ನು ಮಾಡ್ತಾರೆ. ಅದನ್ನು ನೀವು ಆಕಸ್ಮಿಕ ಅಂತ ಹೇಳ್ತೀರಿ ಅಂದ್ರೆ ಯಾರಿಗೆ ಕ್ಲೀನ್ ಚೀಟ್ ಕೊಡಕೊಂಡ್ರಿ ನೀವು? ಗೃಹ ಮಂತ್ರಿಗಳಾದಂಥವ್ರು ಈ ರೀತಿ ಹೇಳಿಕೆ ಕೊಡೋದು ಅಂದ್ರೆ ಒಂದ್ ಕಡೆ ಅವರಿಬ್ರು ಪ್ರೀತಿ ಮಾಡ್ತಾ ಇದ್ರು, ಆಕಸ್ಮಿಕವಾಗಿ ಈ ರೀತಿ ಘಟನೆ ಆಗಿದೆ ಅಂತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಸರ್? ನೋಡ್ರಿ, ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕಾಗಲಿ ಅಥವಾ ಮುಖ್ಯಮಂತ್ರಿಗೆ ಗೃಹ ಸಚಿವರಿಗೆ ಹೇಳಕ್ ಇಚ್ಛೆ ಪಡ್ತೀನಿ, ಆಕಸ್ಮಿಕ ವರ್ಡಿನ ಡೆಫಿನೇಷನ್ ಅರ್ಥ ಮಾಡ್ಕೋರಿ ಫಸ್ಟ್ ನೀವು. ಆಕಸ್ಮಿಕ ಯಾವುದಕ್ಕಂತಾರ? ರೋಡ್ನಾಗ ಹೋಗೋ ಮುಂದೆ ಗಾಡಿ ಸ್ಕಿಡ್ ಆಗಿ ಬೀಳ್ತೀನಿ, ಅದು ಆಕಸ್ಮಿಕ ಅಂತ ಹೇಳ್ತಾರೆ. ಮಳೆ ಜೋರು ಬರಾಕತ್ತೈತೆ, ಶಿಡ್ಲು ಬಡಿದ್ರೆ ಅದು ಆಕಸ್ಮಿಕ ಅಂತ ಹೇಳ್ತೀವಿ. ಹಾದ್ಯಾಗ ಹೋಗೋ ಮುಂದೆ ಮರ ಬಿದ್ದು ಸತ್ತಂದ್ರೆ ಅದಕ್ಕೆ ಆಕಸ್ಮಿಕ ಅಂತ ಹೇಳ್ತೀವಿ. ಇದನ್ನು ಒಬ್ಬ ವ್ಯಕ್ತಿ ಬಂದು ಬರ್ಬರವಾಗಿ ಇವತ್ತು 8 ಬಾರಿ ಚಾಕು ಇರೋದು ಹಾಕ್ತಾನೆ. ನೀವು ಆಕಸ್ಮಿಕ, ಇದಕ್ಕಿಂತ ನಾಚಿಕೆಡ ಸಂಗತಿ ಏನೈತಿ ಇವತ್ತು? ನಾಳೆ ನಿಮ್ಮ ಮಕ್ಕಳಿಗೆ ಆದ್ರೂ ಇದಕ್ಕೆ ಆಕಸ್ಮಿಕ ಅಂತ ಹೇಳ್ತೀರಾ ನೀವು? ಬರ್ಬರೇ ಹತ್ಯೆ ಆಗೈತಿ, ಅದನ್ನ ಹತ್ಯೆ ಅಂತ ಹೇಳೋದು ಬಿಟ್ಟು ಇವತ್ತು ಆಕಸ್ಮಿಕ ಒಂದು ಘಟನೆ ಅಂತ ಹೇಳ್ತೀರಿ. ಅದು ಲವ್ ಇನ್ನೊಂದು ಏನು ಇನ್ನೂ ಇನ್ವೆಸ್ಟಿಗೇಷನ್ ಆಗಿಲ್ಲ ನಿಮಗಿಲ್ಲ. ನಿಮ್ಮ ಹಾಗಾದ್ರೆ ರಿಪೋರ್ಟ್ ಕೊಟ್ರೆ ನಿಮಗೆ ಇವತ್ತು ನಿಮ್ಮ
ಕಮಿಷನರ್ ಅವರು DCP ಅವರು ನಿಮಗೆ ರಿಪೋರ್ಟ್ ಕೊಟ್ಬಿಟ್ರೆ ಆಗಲೇ ಇದೊಂದು ಲವ್ ಇತ್ತು ಅಂತಕ್ಕಂಥದ್ದನ್ನು ಯಾರು ಜನರ ದಿಕ್ಕು ತಪ್ಸಕೊಂಡ್ರಿ ನೀವು ರಾಜ್ಯ ಜನರ ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತೀರಿ. ಅರ್ಥ ಮಾಡ್ಕೋಬೇಕು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಗೃಹ ಸಚಿವರು, ನೀವು ಇದನ್ನ ಯಾಕೆ ಈ ರೀತಿಯಾದಂಥ ಹೇಳಿಕೆಗಳು ಕೊಟ್ಟು ಚಿಲ್ಲರ ರಾಜಕಾರಣ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀರಿ. ಇವತ್ತು ಆಗಿರ್ತಕ್ಕಂಥ ಹತ್ಯೆ ಬಗ್ಗೆ ಮಾತಾಡ್ರಿ, ಲವ್ ಜಿಹಾದಿಯನ್ನು ನಾವು ಕಡಿವಾಣ ಹಾಕ್ತೀವಿ ಅಂತ ಉತ್ತರ ಕೊಡ್ರಿ ಮೊದಲು. ಅದನ್ನು ಬಿಟ್ಟುಕೊಟ್ಟು ಬೇರೆ ಇದು ಆಕಸ್ಮಿಕ ಅಂತಕ್ಕಂಥ ಮಾತನ್ನು ಬಂದ್ ಮಾಡಿರಿ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆಪಡ್ತೇನೆ ನಾನು ಅವ್ರಿಗೆ. ಇದಿಷ್ಟು ಶಾಸಕ ಮಹೇಶ್ ತೆಂಗಿನಕಾಯಿ ಅವರ ಮಾತು. ಒಂದು ಕಡೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ಗೃಹ ಸಚಿವರು ಈ ರೀತಿ ಹೇಳಿಕೆಯನ್ನು ನೀಡ್ತಾ ಇರೋದು ಕ್ಷುಲ್ಲಕ ರಾಜಕೀಯ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆಕ್ರೋಶಭರಿತವಾದಂಥ ಮಾತುಗಳನ್ನು ಮಹೇಶ್ ತೆಂಗಿನಕಾಯಿ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.